ಅನುದಿನದ ಪರಲೋಕಮನ್ನ ನವೆಂಬರ್ 15. ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. 1 ಯೋಹಾನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಕ್ರಿಸ್ತನು ನಡೆದಂತೆ ನಡೆಯುವವನು ತನ್ನ ಸಾಮಾನ್ಯ ನಡತೆಯನ್ನು ಎಲ್ಲ ಒಳ್ಳೆತನಕ್ಕೆ ಸಂಬಂಧಿಸಿಕೊಂಡಿರಬೇಕು ಮತ್ತು ಅದರಂತೆಯೇ ಎಲ್ಲ ಕೆಟ್ಟತನವನ್ನು ದೂರವಿರಿಸಬೇಕು. ಆದಷ್ಟು ಮಟ್ಟಿಗೆ ಅವನು ಕ್ರಿಸ್ತನ ಹೆಜ್ಜೆಯ ಜಾಡನ್ನು ಅನುಸರಿಸಿ ನಡೆಯಬೇಕು. ಈ ನಡೆಯುವಿಕೆ ತನ್ನ ಅಪರಿಪೂರ್ಣ ದೇಹದಲ್ಲಿ ಕ್ರಿಸ್ತನು ನಡೆದಂತೆ ನಡೆಯಬೇಕೆಂದು ತಿಳಿಯಬಾರದು. ಆ ರೀತಿಯಲ್ಲಿ ಪರಿಪೂರ್ಣ ಮಟ್ಟದಲ್ಲಿ ನಡೆಯಲು ಯಾರಿಗೂ ಸಾಧ್ಯವಿಲ್ಲ. ಕ್ರಿಸ್ತನು ಶರೀರದಲ್ಲಿ ಪರಿಪೂರ್ಣನಾಗಿದ್ದನು, ಹಾಗೆ ಪರಿಪೂರ್ಣ ಮಟ್ಟದಲ್ಲಿ ನಡೆದನು. ಇದರ ಸಾಧಾರಣ ಅರ್ಥ ಆತನು ನಡೆದಂತೆ ನಡೆಯುವುದು ಅಂದರೆ ಆತನು ನಡೆದ ದಾರಿ, ಅದೇ ಗುರಿ, ಆತನು ಪರಿಗಣಿಸಿದ ಸ್ಥಾಪಿಸಿದ ಪ್ರಮಾಣದ ಗುರುತು ಹಿಡಿದು ಅದನ್ನು ಪಡೆಯಲು ನಡೆಯುವುದಾಗಿದೆ. ಫ್ರೆಂಡ್ 3237. ಈ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಒಂದು ಚಿಕ್ಕ ಬರಹದ ಬಗ್ಗೆ ಮಾತಾಡೋಣ. ಹೌದು, ಡೇಲಿ ಹೆವನ್ಲಿ ಮನ್ನಾ ಅನ್ನೋ ಬರಹ. ಇದರ ಫೋಕಸ್ ಇರೋದು ಬೈಬಲ್ನ ಒಂದು ವಾಕ್ಯದ ಮೇಲೆ, 1 ಜಾನ್ 2.6. ಆತನಲ್ಲಿ ನೆಲೆಗೊಂಡಿದ್ದೇನೆ ಅಂತ ಹೇಳೋನು ಆತನು ನಡೆದಂತೆಯೇ ತಾನೂ ನಡೆಯಬೇಕು. ಹೌದು. ಸೊ ಅವ್ರು ನಡೆದಂಗ ನಡಿಬೇಕು ಅಂದ್ರೆ ಏನಿದು? ಇದರ ನಿಜವಾದ ಅರ್ಥ ಏನು? ಇದನ್ನೇ ಇಂದು ನಾವು ನೋಡೋಣ. ಖಂಡಿತ. ಇದು ನೋಡೋಕೆ ತುಂಬಾನೇ ಸರಳವಾಗಿ ಕಾಣಿಸ್ಬೋದು ಅಲ್ವಾ? ಹೌದು ಹೌದು. ಆದ್ರೆ ನಾವಿವತ್ತು ಚರ್ಚಿಸ್ಲಿರೋ ಈ ವ್ಯಾಖ್ಯಾನ ಇದಕ್ಕೊಂದು ತುಂಬಾನೇ ಆಳವಾದ ಮತ್ತು ಪ್ರಾಕ್ಟಿಕಲ್ ಆದ ಒಂದು ದೃಷ್ಟಿಕೋನವನ್ನ ಕೊಡುತ್ತೆ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಬರಹ ಹಿಡುತ್ತೆ ನಾವು ಯೇಸುವಿನ ಹೆಜ್ಜೆಗಳಲ್ಲಿ, ಅಂದ್ರೆ ಅವರ ಸಾಮಾನ್ಯ ನಡವಳಿಕೆ, ಒಳ್ಳೆಯದರ ಜೊತೆಗಿನ ಸಂಬಂಧ, ಕೆಟ್ಟದನ್ನ ತಿರಸ್ಕರಿಸೋ ರೀತಿ, ಹೌದು, ಆ ಥರ ನಡಿಬೇಕು ಅಂತ. ಆದ್ರೆ ತಕ್ಷಣ ತಲೆಗೆ ಬರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವು ಅಪರಿಪೂರ್ಣರು, ಆತ ಪರಿಪೂರ್ಣನಾಗಿದ್ದ. ಹಾಗಿದ್ದ ಮೇಲೆ ಪರಿಪೂರ್ಣನಾಗಿದ್ದ ಯೇಸುವಿನ ಹಾಗೆ ನಡೆಯೋದು ಇದು ಹೇಗೆ ಸಾಧ್ಯ? ಇದೊಂದು ಅಸಾಧ್ಯವಾದ ಗುರಿ ತರ ಕಾಣಲ್ವಾ? ಖಂಡಿತ ಖಂಡಿತ. ಇದು ಎಲ್ಲರಿಗೂ ಬರೋ ಡೌಟೇ. ಇಲ್ಲಿಯೇ ಈ ಬರಹ ಒಂದು ಅದ್ಭುತವಾದ ಸ್ಪಷ್ಟನೆಯನ್ನ ಕೊಡುತ್ತೆ. ಓ ಸರಿ. ಇದರ ಪ್ರಕಾರ ಅವರಂತೆ ನಡೆಯುವುದೆಂದರೆ ಅವರನ್ನ ದೋಷರಹಿತವಾಗಿ ಕಾಪಿ ಮಾಡೋದಲ್ಲ. ಅಲ್ಲ, ಬದಲಿಗೆ ಬರಹದ ಮಾತುಗಳಲ್ಲೇ ಹೇಳೋದಾದ್ರೆ ಅವರು ನಡೆದ ಅದೇ ದಾರಿಯಲ್ಲಿ, ಅದೇ ದಿಕ್ಕಿನಲ್ಲಿ, ಅವರು ಗುರುತಿಸಿದ ಮತ್ತು ಸ್ಥಾಪಿಸಿದ ಅದೇ ಗುರಿ ಮತ್ತು ಗುಣಮಟ್ಟದ ಕಡೆಗೆ ನಡಿಬೇಕು. ಓ, ಸೊ ಇಲ್ಲಿ ಮುಖ್ಯವಾದ ಪದಗಳು ದಾರಿ ಮತ್ತೆ ದಿಕ್ಕು, ಪರಿಪೂರ್ಣತೆ ಅಲ್ಲ. ವಾವ್, ಇದು ಕೇಳೋಕೆ ಸ್ವಲ್ಪ ಸಮಾಧಾನ ಕೊಡುತ್ತೆ. ಯಾಕಂದ್ರೆ ಆ ಪರ್ಫೆಕ್ಷನ್ ಅನ್ನೋ ಗುರಿ ಕೆಲವೊಮ್ಮೆ ನಮ್ಮನ್ನ ನಿರುತ್ಸಾಹಗೊಳಿಸ್ಬಿಡುತ್ತೆ ಅಲ್ವಾ? ನಿಜ ನಿಜ. ಹಾಗಾದ್ರೆ ಗಮನ ಇರಬೇಕಿರೋದು ಫಲಿತಾಂಶದ ಮೇಲೆ ಅಲ್ಲ, ನಮ್ಮ ಪ್ರಯಾಣದ ದಿಕ್ಕಿನ ಮೇಲೆ. ಎಕ್ಸಾಕ್ಟ್ಲಿ. ಬಹುಶಃ ಇದಕ್ಕೊಂದು ಹೀಗೆ ಅಂದ್ರೆ ಒಂದು ಉದಾಹರಣೆ ತಗೋಬಹುದು ಅನ್ಸುತ್ತೆ. ಒಬ್ಬ ತುಂಬಾ ಅನುಭವಿ ಪರ್ವತಾರೋಹಿ ಹೇಳಿ ಮತ್ತೆ ಒಬ್ಬ ಹೊಸವ, ಇಬ್ರೂ ಒಂದೇ ಶಿಖರವನ್ನು ಹತ್ತೋಕೆ ಪ್ರಯತ್ನ ಪಡ್ತಿದ್ದಾರೆ. ಸರಿ. ಆ ಹೊಸಬ ಆ ಅನುಭವಿಯಷ್ಟು ವೇಗವಾಗಿ ಹತ್ತಕ್ಕಾಗಲ್ಲ, ಅವರಷ್ಟು ಕೌಶಲ್ಯನೂ ಇರಲ್ಲ. ಆದ್ರೆ ಅವರಿಬ್ಬರ ಗುರಿ ಒಂದೇ. ಹೌದು, ದಾರಿನೂ ಒಂದೇ. ಇಬ್ರೂ ಶಿಖರದ ಕಡೆಗೆ ಹೋಗ್ತಿದ್ದಾರೆ. ಸೊ ಇದರ ಅರ್ಥ ನಾವು ಯೇಸುವಿನಷ್ಟು ಪರಿಪೂರ್ಣವಾಗಿ ನಡೆಯಕ್ಕಾಗ್ದಿದ್ರೂ ಅವ್ರು ತೋರಿಸಿದ ದಿಕ್ಕಿನಲ್ಲಿ ಸಾಗ್ತಿರ್ಬೇಕು ಅನ್ನೋದಾ? ಹೌದು. ಆ ಪರ್ವತಾರೋಹಿಯ ಉದಾಹರಣೆ ಅದ್ಭುತವಾಗಿದೆ. ಯಾಕೆಂದ್ರೆ ಅದರಲ್ಲಿ ಮುಖ್ಯವಾದ ಇನ್ನೊಂದು ಅಂಶವೂ ಇದೆ. ಓಕೆ. ಆ ಹೊಸಬ ಅನುಭವಿಯ ಮಾರ್ಗದರ್ಶನವನ್ನ ನೋಡ್ತಾ ಅವರ ಹೆಜ್ಜೆಗುರುತನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಹಾಗೆಯೇ ಈ ನಡಿಗೆಯಲ್ಲಿ ನಾವು ಒಬ್ರೇ ಇಲ್ಲ ಅನ್ನೋ ಒಂದು ಅರ್ಥ ಕೂಡ ಇದೆ. ಓ ಸರಿ ಸರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ನಡೆಯುವುದು ಅನ್ನೋ ಪದಕ್ಕೆ ಪೆರಿಪಟಿಯೋ ಅಂತ ಬಳಸಲಾಗಿದೆ. ಪೆರಿಪಟಿಯೋ ಏನಿದರ ವಿಶೇಷತೆ? ಅದರರ್ಥ ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಅಂತಲ್ಲ, ಬದಲಿಗೆ ಒಂದು ಜೀವನ ಶೈಲಿಯನ್ನು ಹೊಂದುವುದು. ಜೀವನ ಶೈಲಿ? ಹೌದು.
ನಿರಂತರವಾಗಿ ಒಂದು ಕ್ರಮದಲ್ಲಿ ಜೀವಿಸೋದು ಅಂತ. ಅಂದ್ರೆ ಇದು ನಮ್ಮ ಅಭ್ಯಾಸ, ನಮ್ಮ ದೈನಂದಿನ ಆಯ್ಕೆಗಳು, ನಮ್ಮ ಇಡೀ ಜೀವನ ಕ್ರಮವನ್ನೇ ಸೂಚಿಸುತ್ತೆ. ಓಕೆ, ಹಾಗಾದ್ರೆ ಇದು ಬರೀ ದೊಡ್ಡ ದೊಡ್ಡ ನಿರ್ಧಾರಗಳ ಬಗ್ಗೆ ಅಲ್ಲ. ಖಂಡಿತ ಅಲ್ಲ. ನಮ್ಮ ಸಣ್ಣ ಸಣ್ಣ ಪ್ರತಿದಿನದ ಅಭ್ಯಾಸಗಳ ಬಗ್ಗೆನೂ ಇದೆ. ನಾವು ಮಾತಾಡೋ ರೀತಿ, ಬೇರೆಯವರ ಜೊತೆ ನಡ್ಕೊಳ್ಗೋ ರೀತಿ, ಇವೆಲ್ಲವೂ ನಮ್ಮ ನಡಿಗೆಯ ದಿಕ್ಕನ್ನು ತೋರಿಸುತ್ತೆ. ಹೌದು. ಮತ್ತು ಅದು ಕೇವಲ ನಕಾರಾತ್ಮಕ ವಿಷಯಗಳನ್ನ ಅಂದ್ರೆ ಪಾಪವನ್ನ ಬಿಡೋದಷ್ಟೇ ಅಲ್ಲ. ಸಕಾರಾತ್ಮಕವಾಗಿ ಯೇಸುವಿನ ಗುಣಗಳನ್ನ ಅಳವಡಿಸ್ಕೊಳ್ಳೋದ್ರ ಬಗ್ಗೆನೂ ಒತ್ತಿ ಹೇಳುತ್ತೆ. ಅವರ ದಯೆ, ಅವರ ಕ್ಷಮೆ, ಸೇವಾ ಮನೋಭಾವ, ಆ ಸೇವಾ ಮನೋಭಾವ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಪ್ರೀತಿಯನ್ನ ನಮ್ಮ ನಡವಳಿಕೆಯಲ್ಲಿ ತೋರಿಸೋದು. ನಮ್ಮ ಜೀವನದ ದಿಕ್ಸೂಚಿ ಅವರ ತತ್ವಗಳಾಗಿರಬೇಕು. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ, ಯೇಸುವಿನಂತೆ ನಡೆಯೋದು ಅಂದ್ರೆ ಅವರ ಪರಿಪೂರ್ಣತೆಯನ್ನ ತಕ್ಷಣ ತಲುಪಬೇಕು ಅನ್ನೋ ಪ್ರೆಷರ್ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ನಮ್ಮ ಜೀವನದ ದಿಕ್ಕನ್ನ ಅವರ ಕಡೆಗೆ ತಿರುಗಿಸಿ, ಅವರ ಗುಣಗಳನ್ನ ನಮ್ಮ ದೈನಂದಿನ ಅಭ್ಯಾಸಗಳಲ್ಲಿ ಅಳವಡಿಸಿಕೊಳ್ಳೋಕೆ ನಿರಂತರವಾಗಿ ಪ್ರಯತ್ನಿಸೋದು. ನಿಖರವಾಗಿ ಇದೊಂದು ನಿರಂತರ ಪ್ರಕ್ರಿಯೆ. ಆದರೆ ಇಲ್ಲೊಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ. ಏನು? ನಾವು ಅನುಸರಿಸಬೇಕಾದದ್ದು ದಾರಿ ಮತ್ತು ದಿಕ್ಕನ್ನ ಹೊರತು ದೋಷರಹಿತ ಅನುಕರಣೆಯನ್ನಲ್ಲ ಅಂದಮೇಲೆ ಈ ದಾರಿಯಲ್ಲಿನ ನಮ್ಮ ಪ್ರಗತಿಯನ್ನ ಅಳೆಯೋದು ಹೇಗೆ? ನಮ್ಮ ದಿಕ್ಸೂಚಿ ಸರಿಯಾಗಿದ್ಯಾ ಅಂತ ನಮಗೆ ಹೇಗೆ ತಿಳಿಯುತ್ತೆ? ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಬಹುಶಃ ಆ ಅಳತೆಗೋಲು ನಮ್ಮ ಗೆಲುವು ಸೋಲುಗಳಲ್ಲಿಲ್ಲ, ಬದಲಾಗಿ ನಮ್ಮ ಉದ್ದೇಶ ಮತ್ತು ಪ್ರಯತ್ನದಲ್ಲಿದೆಯಾ? ಇರಬಹುದು. ಆ ಪ್ರಗತಿಯನ್ನು ಅಳೆಯುವ ಮಾನದಂಡ ಯಾವುದು? ಕೇಳುಗರು ಇದರ ಬಗ್ಗೆ ಆಳವಾಗಿ ಆಲೋಚಿಸಲಿ ಅಂತ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಡೀಪ್ ಡೈವ್ ಅನ್ನು ಮುಗಿಸೋಣ.